ಅಂದ್ರೆ ಅದ್ಯಾವುದೋ ಗಜಪಡೆ ಅಂತೆ. ಅವ್ರ ನಾಯಕ ಯಾರು ಅಂತ ನನಗೆ ಗೊತ್ತಿಲ್ಲ. ಅವಳು ವಿಧವೆ ಬಂದಿದ್ದಕ್ಕೆ RCB ಸೋಲ್ತಾ ಇದೆ ಅಂತ ಅಪಶಕ್ಕು ನನ್ನ ವಿಧವೆಯರು ಒಂದು ಸವಾಲ್ ಹಾಕ್ಬೇಕಾಗತ್ತೆ. ನೀವೆಲ್ಲ ಖಾಲಿ ಡಬ್ಬ ನನ್ನ ಮಕ್ಕಳಲ್ಲಿ. ಅಭಿಮಾನಿ ದೇವರುಗಳು ಯಾವತ್ತು ಪರಮಾತ್ಮನ ಹಬ್ಬನ ಊರಬ್ಬ ಮಾಡ್ತೀವಿ. ಯಾವನ್ನ ನಿಮ್ ನಾಯಕ ಹಾಕೊಂಡ್ರಲ್ಲಿ ನೀನೇನಾದ್ರೂ ಅಪ್ಪ ಅಮ್ಮಂಗ್ ಹುಟ್ಟಿದ್ರೆ ನಿನ್ ಶಿಷ್ಯರಿಗೆ ಯೋಗ್ಯವಾಗಿ ನಡ್ಕೊಳ್ಳಿ ಅಂತ ಹೇಳು. ದೊಡ್ಡ ಮನೆ ಕುಟುಂಬ ಅಂದ್ರೆ ತಮ್ಗೆಲ್ಲ ಗೊತ್ತಿದೆ. ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡದ ಅಸ್ಮಿತೆ. ಕನ್ನಡಕ್ಕಾಗಿ ಅವರೆಲ್ಲ ಏನೇನು ಸೇವೆ ಮಾಡಿದ್ದಾರೆ, ತ್ಯಾಗ ಮಾಡಿದ್ದಾರೆ. ಬರೀ ಮಾತಿನಲ್ಲಿ, ಬರೀ ಚಿತ್ರರಂಗದ ನಟನೆ ಅಭಿನಯದಲ್ಲಿ ಮಾತ್ರವಲ್ಲದೆ ಕನ್ನಡಕ್ಕೆ ಅನ್ಯಾಯವಾದಾಗ ಯಾವ ರೀತಿ ತಮ್ಮ ಅಭಿಪ್ರಾಯವನ್ನ ನಾಡಿನ ಜನರಲ್ಲಿ ಹಂಚಿಕೊಂಡಿದ್ದಾರೆ, ಯಾವ ರೀತಿ ಹೋರಾಟವನ್ನು ಮಾಡಿದ್ದಾರೆ, ಅದನ್ನು ಪದೇ ಪದೇ ಹೇಳಿ ತಿಳಿಸ್ಕೊಡತಕ್ಕಂಥದ್ದು ಅತಿಶಯೋಕ್ತಿ ಅಲ್ಲ. ಆದರೆ ಇಂತಹ ದೊಡ್ಡ ಮನೆ ಕುಟುಂಬಕ್ಕೆ ಇರ್ತಕ್ಕಂಥ ವ್ಯಕ್ತಿತ್ವದ ಮೇಲೆ ತಪ್ಪು ಮಾಡಿದೆ ಯಾರು ಬೇಕಾದ್ರೂ ತಪ್ಪು ಅಂತ ಹೇಳಿ, ಆದರೆ ಅನಿವಾರ್ಯವಾಗಿ ಅನಾವಶ್ಯಕವಾಗಿ ಆ ಕುಟುಂಬದ ಹೆಣ್ಣು ಮಕ್ಕಳ ಬಗ್ಗೆ ತುಚ್ಛವಾಗಿ, ಅಸಹ್ಯವಾಗಿ ಕೆಲವು ಕಿಡಿಗೇಡಿಗಳು ಮಾತಾಡಿರ್ತಕ್ಕಂಥದ್ದು ತಮಗೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ವ್ಯಕ್ತಪಡಿಸಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ. ಒಬ್ಬ ಕನ್ನಡ ಪರ ಹೋರಾಟಗಾರನಾಗಿ ಕನ್ನಡದ ಬಗ್ಗೆ ಅಭಿಮಾನವನ್ನು ಮೂಡಿಸೋದಕ್ಕೆ ನನಗೆ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರೇ ಕಾರಣ. ಅವ್ರು ಮಾಡಿರ್ತಕ್ಕಂಥ ಕನ್ನಡದ ಅಸ್ಮಿತೆ ಬಗ್ಗೆ ಯಾರೂ ಪ್ರಶ್ನೆ ಮಾಡೋಕ್ಕಾಗಲ್ಲ. ಆ ಕುಟುಂಬದಲ್ಲಿ ಹುಟ್ಟಿದಂಥ ಕುಡಿ ನಮ್ಮ ಪುನೀತ್ ರಾಜ್ಕುಮಾರ್, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್, ಕರ್ನಾಟಕ ರತ್ನ. ಇವೆಲ್ಲವೂ ಸಹ ಪುನೀತ್ ಅವರು ಅಪೇಕ್ಷೆ ಮಾಡಿ ಪಡ್ಕೊಂಡಿದ್ದಲ್ಲ, ಇಡೀ ಕನ್ನಡದ ಸಮೂಹ ಅವರಿಗೆ ಇದನ್ನು ಸಮರ್ಪಿಸ್ಕೊಂಡಿದೆ. ಇಂಥ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರ ಸೇವೆ ಅದು ಇವತ್ತು ಕನ್ನಡಿಗರ ಮನಸ್ಸಲ್ಲಿ ದೇವರ ಒಂದು ಸ್ಥಾನದಲ್ಲಿ ತಗೊಂಡಾಗಿ ಪುನೀತ್ ಅವರನ್ನು ನಾವು ಕುಂಡಿಸ್ಕೊಂಡಿದ್ವಿ. ನಿಜ, ಪುನೀತ್ ರಾಜ್ಕುಮಾರ್ನವ್ರನ್ನ ಕಳ್ಕೊಂಡಿರ್ತಕ್ಕಂಥದ್ದು, ಅವ್ರು ಮಾಡಿರೋ ಸೇವೆ, ಅವರ ಕನ್ನಡದ ಅಭಿಮಾನ, ಕನ್ನಡ ಸಂಘಟನೆಗಳು, ಅದರಲ್ಲೂ ನಮ್ಮ ಮೇಲೆ, ನಮ್ಮ ಸಂಘಟನೆ ಮೇಲೆ ಇಟ್ಟಂಥ ಅಭಿಮಾನ, ಅವರು ನಮ್ಮ ಜೊತೆ ಹಂಚ್ಕೊಂಡಿರ್ತಕ್ಕಂಥ ಸಮಯಗಳು, ಇವೆಲ್ಲವೂ ನೆನಪಾದಾಗ ಅವ್ರ ಕುಟುಂಬದ ಬಗ್ಗೆ ತುಚ್ಛವಾಗಿ ಮಾತಾಡ್ತಕ್ಕಂಥ ಕಿಡಿಗೇಡಿಗಳ ಬಗ್ಗೆ ಖಂಡಿಸ್ತಲೇ ಇದ್ರೆ ಒಬ್ಬ ಕನ್ನಡಿಗನಾಗಿ ಅದು ನನಗೆ ನಾನೇ ಮಾಡ್ಕೊಂಡಂಥ ದ್ರೋಹ ಆಗತ್ತೆ. ಏನೇ ಆಗಿರಲಿ, ಯಾವುದೇ ಹೆಣ್ಣು ಮಕ್ಕಳಾಗಿರಲಿ, ಅದು ಪುನೀತ್ ರಾಜ್ಕುಮಾರ್ ದೊಡ್ಡ ಮನೆ ಕುಟುಂಬದ ಹೆಣ್ಣು ಮಕ್ಕಳಾಗಿರಲಿ, ಇಲ್ಲ ಸಾಮಾನ್ಯ ಕುಟುಂಬದ ಹೆಣ್ಣು ಮಕ್ಕಳಾಗಿರಲಿ, ಅಸಹ್ಯವಾಗಿ ತುಚ್ಛವಾಗಿ ಹೆಣ್ಣು ನಿಂದನೆ ಮಾಡ್ತಕ್ಕಂಥ ಈ ಕಿಡಿಗೇಡಿಗಳಿದಾರಲ್ಲ, ಆ ಕಿಡಿಗೇಡಿಗಳ ಬಗ್ಗೆ ನನ್ನ ಅನಿಸಿಕೆಯನ್ನು, ಅಭಿಪ್ರಾಯನ ವ್ಯಕ್ತಪಡಿಸ್ಬೇಕು ಅಂತ ನನ್ನ ಮನಸ್ಸು ಕಾಡ್ತಾ ಇತ್ತು. ಆ ನಿಟ್ಟಿನಲ್ಲಿ ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ಅದ್ಯಾವುದೋ ಗಜಪಡೆ ಅಂತೆ, ಅದೇನೋ ದರ್ಶನ್ಯ ಅಂತ, ಅವನ ಹೆಸರು ಸಹ ನನಗೆ ಸರಿಯಾಗಿ ಯಾಕಂದ್ರೆ ಯಾಕೆ ಹೇಳಕ್ ಬರೋದಾದ್ರೆ, ಅವ್ರು ಯಾರು ಅಪ್ಪ ಅಮ್ಮನ ಹುಟ್ಟಿದ್ದೀವಿ ಅಂತ ನಾವೇ ಅಂತ ಹೇಳ್ತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಟೀಕೆ ಮಾಡುವಂಥವ್ರಲ್ಲ. ಅವ್ರು ನಿಜವಾಗಲೂ ಸುಸಂಸ್ಕೃತರಾಗಿದ್ರೆ, ಇಲ್ಲ ಅವ್ರ ನಾಯಕ ಯಾರು ಅಂತ, ಅವ್ರ ನಾಯಕ ಯಾರು ಅಂತ ನನಗೆ ಗೊತ್ತಿಲ್ಲ, ಅವ್ರೇನಾದ್ರೂ ಹಾಗಿದ್ರೆ ಈ ರೀತಿ ಹೆಣ್ಣು ಮಕ್ಕಳನ್ನ RCB ಮ್ಯಾಚಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಶ್ರೀಮತಿಯನ್ನು, ಅಶ್ವಿನಿ ಪುನೀತ್ ರಾಜ್ಕುಮಾರ್ನ ಕರೆಸಿ ಅವ್ರ ಗೌರವವನ್ನು ಸಲ್ಲಿಸಿದ್ರೆ, ಈತ ಆಡಿರ್ತಕ್ಕಂಥ ಮಾತಿದೆಯಲ್ಲ, ಅವಳು ವಿಧವೆ ಬಂದಿದ್ದಕ್ಕೆ RCB ಸೋಲ್ತಾ ಇದೆ ಅಂತ. ಅವ್ರ ಕುಟುಂಬದಲ್ಲಿ ಅವನೇನಾದ್ರೂ ಸುಸಂಸ್ಕೃತ ತಂದೆ ತಾಯಿ ಹೊಟ್ಟೆಲಿ ಹುಟ್ಟಿದ್ರೆ, ಇಲ್ಲ ಅವ್ರ ಅಮ್ಮ ಏನಾದ್ರು ಸುಸಂಸ್ಕೃತಲಾಗಿದ್ರೆ, ನನ್ನ ಮಗ ಈ ಥರ ಈಗ ಮಾಡಿದಲ್ಲ ಅಂತಿದ್ರೆ ಅವನು ಸರಿಯಾದ ಶಿಕ್ಷೆನ ತಾಯಿಯಾದವಳು ಕೊಡಬೇಕು. ಇಲ್ದಲ್ಲಿದ್ರೆ ಅವನು ಹೇಳಿದಾನಲ್ಲ ಆ ಒಂದು ತುಚ್ಛವಾದ ಮಾತು, ಅದಕ್ಕೆ ಸಮಾನಳು. ಯಾರು ವಿಧವೆ ಇರಲ್ಲ, ಯಾರು ವಿಧವೆ, ಅವ್ರ ನಾಯಕ ಅಂತ ಯಾರ ಕರಿತಾನ ಅವ್ರು ಕೇಳಿ ಅವ್ರ ಕುಟುಂಬದಲ್ಲಿ ವಿಧವೆಯರು ಇಲ್ವಾ ಅಂತ. ಅಪಶಕ್ಕು ನನ್ನ ವಿಧವೆಯರು. ನಮ್ಮ ಭಾರತ ದೇಶವನ್ನು ಆಳಿದಂಥ ಇಂದಿರಾ ಗಾಂಧಿ, ಇಡೀ ವಿಶ್ವಕ್ಕೆ ಇಂದಿರಾ ಗಾಂಧಿ ಯಾವ ವ್ಯಕ್ತಿತ್ವವನ್ನು ಒಬ್ಬ ವಿಧವೆ ತೋರಿಸಿದ್ಲು ಅಂತಕ್ಕಂಥದ್ದು ಗೊತ್ತಿದೆ. ಈ ಮುಂಡೆ ಮಕ್ಕಳಿಗೆ ಕೆಟ್ಟ ಮಾತು ಆಡಬಾರ್ದು, ಅವರು ತಡ್ಕೊಂಡು ಮಾತಾಡ್ತಿದ್ದೀನಿ. ಈ ತಂದೆ ತಾಯಿಗೆ ಹೊಟ್ಟೆಲಿ ಹುಟ್ಟದಲೇ ಇರ್ತಕ್ಕಂಥವ್ರು ಇವರು ನಿಜ ಅಯೋಗ್ಯರು. ಈ ಕಚಡ ಬಡ್ಡಿ ಮಕ್ಕಳಿಗೆ ಒಂದು ಸವಾಲು ಹಾಕ್ಬೇಕಾಗತ್ತೆ. ನೀವು ನಿಜವಾಗ್ಲೂ ನಿಮ್ಮ ಅಪ್ಪ ಅಮ್ಮನಿಗೆ ಹುಟ್ಟಿದ್ದೀವಿ ಅಂತಕ್ಕಂಥದ್ದನ್ನ ಸಾಬೀತು ಮಾಡೋದಾರೆ ನಾನೇ ಕಣ ಹಾಕಿರೋದು ಅಂತಕ್ಕಂಥದ್ದನ್ನ ನೇರವಾಗಿ ಹೇಳೋವಂಥ ಯೋಗ್ಯತೆಗಳನ್ನ ತೋರಿಸ್ರಲ್ಲ. ಯಾವ್ದಾವುದೋ ಟ್ರೋಲ್ ಮಾಡಿಕೊಂಡು ಯಾವೊಂದು ಅಡ್ರೆಸ್ಗಳಿಲ್ಲ ನನ್ನ ಮಕ್ಕಳ, ನೀವು ನಿಮ್ಮ ಅಡ್ರೆಸ್ಗಳು ಓಕೆ, ನೀವೆಲ್ಲ ಖಾಲಿ ಡಬ್ಬ ನನ್ನ ಮಕ್ಕಳಲ್ಲ. ಈ ತುಕ್ಕಿಡ್ದ ಖಾಲಿ ಡಬ್ಬದಲ್ಲಿ ಬರೀ ಶಬ್ದನೇ ಬರೋದು. ಅಭಿಮಾನಿ ದೇವರುಗಳು ಯಾವತ್ತು
ಪರಮಾತ್ಮನ ಹಬ್ಬನ ಊರಹಬ್ಬ ಮಾಡ್ತೀವಿ ನಿಮ್ಮ ಯೋಗ್ಯತೆಗೆ, ಅದು ನಿಜವಾದ ಹಬ್ಬ. ನಿಮ್ಮ ಥರ ಖಾಲಿ ಡಬ್ಬ, ತುಕ್ಕಿಡು ಖಾಲಿ ಡಬ್ಬ, ಬರೀ ಶಬ್ದ ಡಬ 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 ಅಷ್ಟೇ. ಯಾಕೇಳಿ ನಿಮ್ಗೆ ಅಪ್ಪ ಅಮ್ಮನೇ ಇಲ್ಲ, ಲೋಫರ್ ನನ್ನ ಮಕ್ಕಳು. ನೀವೇನಾದ್ರು ಯೋಗ್ಯವಾದ ತಂದೆ ತಾಯಿ ಹುಟ್ಟಲಿದ್ರೆ ಬರ್ರ ಎದುರಿಗೆ ಬರಲಿ. ನಿಮ್ಮಂಥ ನಾಯಿ ನರಿಗಳಿಗೆ ಸವಾಲಾಕಕ್ಕೆ 100 ಜನ 1000 ಜನ ಲಕ್ಷಾಂತರ ಜನ ಬೇಡ ಕಣೋ. ಒಬ್ಬ ಸ್ವಾಭಿಮಾನಿ ಕನ್ನಡಿಗ ಸಾಕು. ಯಾಕೊತ್ತಾ, ಅವನಲ್ಲಿ ಹರಿತಿರೋದು ತಂದೆ ತಾಯಿ ರಕ್ತ. ನಿಮ್ಮ ಥರ ಬೆರ್ಕೆ ರಕ್ತ ಹರಿತಿಲ್ಲ. ನಿಮ್ಮ ನಾಯಕ ಅದನ್ನು ಹೇಳ್ಬೇಕು ಕಣೋ ನಿಮ್ಗೆಲ್ಲ. ನಿಮ್ಗೆ ಯಾವನ ನಾಯಕ ಯಾವ್ದ ಗಜಪಡೆ ಅಂತ ಹಾಕೊಂಡ್ಬಿಟ್ರೆ ನಿಮ್ಗೆ ಅದಕ್ಕೆ ಅವನೇನು ಕುಲಗೋತ್ರ ಇಲ್ವೇನೋ? ಯಾವನ ನಿಮ್ಮ ನಾಯಕ ಹಾಕೊಂಡ್ರಲ್ಲಿ, ಹಾಕೊಂಡು ಹೇಳ್ಸ ನಿಮ್ಮ ನಾಯಕಂಗೆ. ಅವ್ನು ಕೇಳ್ತೀವಿ ನಾವು ಅವನಿಗೆ, ನೀನೇನಾದರೂ ಅಪ್ಪ ಅಮ್ಮಂಗೆ ಹುಟ್ಟಿದ್ರೆ ನಿನ್ನ ಶಿಷ್ಯರಿಗೆ ಯೋಗ್ಯವಾಗಿ ನಡ್ಕೊಳ್ಳಿ ಅಂತ ಹೇಳು ಫಸ್ಟು. ಅಂಥ ಜನ ಸಜ್ಜನರು ನಿಂತ್ಕೊಳ್ಳಲಿ. ಈ ದುರ್ಜನ ಇಂಥ ಕಿತ್ತೋದನ್ನ ನಿನಗೂ ಮಸಿ ಬೆಳೀತಾರೆ, ನಿನಗೂ ಮಸಿ ಬಳಕೆ ಅಂತ ಅವನಿಗೂ ಹೇಳ್ತೀವಿ. ಆದ್ದರಿಂದ ತಾಯಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ನೊಂದು ಜೀವ, ಸಾಕಷ್ಟು ಕಷ್ಟಗಳನ್ನ ಅನುಭವಿಸಿ 2-3 ವರ್ಷದಲ್ಲಿ ನಿಂತ್ಕೊಂಡು ತನ್ನದೇ ಆದ ಸಂಸ್ಥೆ ಕೊಟ್ಕೊಂಡು ಸದಾಭಿರುಚಿಯ ಕನ್ನಡದ ಚಲನಚಿತ್ರಗಳನ್ನ ಕೊಟ್ಕೊಂಡು ತನ್ನ ಸೇವೆಯನ್ನು ಆ ಪುಣ್ಯಾತ್ಮನ ದೇವರು ಕಳ್ಕೊಂಡು ಆ ತಾಯಿ ನಡೆಸಿದಾಳಲ್ಲ, ಅವ್ರ ಬಗ್ಗೆ ಮಾತಾಡ್ತಾರೆ. ನಿಮ್ಮ ನಾಲಿಗೆಗೆ ಏನು ಬೀಳ್ತದಲ್ಲಿ? ನಾಚಿಕೆ. ನಿಮ್ಮಂಥವ್ರ ಬಗ್ಗೆ ಮಾತಾಡೋಕ್ಕೆ ಅಸಹ್ಯ ಬಿಟ್ಬಿಟ್ಟಿದ್ವಿ. ಬೇಡ ನೀವಲ್ಲ, ನಿಮ್ಮಂಥ ಅಸಹ್ಯದ ಬಡ್ಡಿ ಮಕ್ಕಳಿಗೆ ಸವಾಸನೆ ಬೇಡ ಅಂತ. ಹೆಣ್ಣು ಮಕ್ಕಳ ಬಗ್ಗೆ ಹೆಣ್ಣು ನಿಂದನೆ ಮಾಡ್ತಕ್ಕಂಥದ್ದು ಅಪರಾಧ ಅಂತಕ್ಕಂಥ ಒಂದು ಸಣ್ಣ ಪರಿಜ್ಞಾನವೂ ಇಲ್ದಲೆ ಆ ತಾಯಿ ಏನೋ ಕರೆದ್ರಲ್ಲ ಬರ್ದಲೇ ಅವ್ರೇನೋ ಅನ್ಕೋತಾರೆ ಅಂತ ಹೋಗಿ RCB ಮ್ಯಾಚಲ್ಲಿ ಇದು ಉದ್ಘಾಟನಾ